ಗುಜರಾತ್ನ ಸೂರತ್ ಕ್ಷೇತ್ರದಲ್ಲಿ ಬಿಜೆಪಿಗೆ ಜಾಕ್ಪಾಟ್ ಹೊಡೆದಿದೆ. ಚುನಾವಣೆಗೂ ಮೊದಲೇನೆ ಇಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ. ಚುನಾವಣೆಗೂ ಮುನ್ನವೇ ಬಿಜೆಪಿಗೆ ಮೊದಲ ಜಯ. ಗುಜರಾತ್ನ ಸೂರತ್ ಬಿಜೆಪಿ ಅಭ್ಯರ್ಥಿ ದಲಾಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಸೂಚಕರೊಬ್ಬರ ಸಹಿಯಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ಕುಂಭಾನಿ ನಾಮಪತ್ರವನ್ನು ಚುನಾವಣಾಧಿಕಾರಿಗಳು ತಿರಸ್ಕೃತಗೊಳಿಸಿದ್ದಾರೆ. ಉಳಿದಂತೆ 8 ಪಕ್ಷೇತರರಿಂದ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಬಿಜೆಪಿಯ ದಲಾಲ್ಗೆ ಸುಲಭವಾಗಿ ಇಲ್ಲಿ ಜಯ ಬಂದಿರುವಂತಹದ್ದು. ಚುನಾವಣೆಗೂ ಮುನ್ನವೇ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. ಲೋಕಸಭಾ ಚುನಾವಣೆಗೆ ಸೂರತ್ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ. ನಾಮಪತ್ರದಲ್ಲಿ ನಕಲಿ ಸೂಚಕರ ಸಹಿ ಇದೆ ಎಂಬ ಕಾರಣಕ್ಕೆ ಇವರ ಉಮೇದುವಾರಿಕೆಯನ್ನ ತಿರಸ್ಕಾರ ಮಾಡಲಾಗಿದೆ ಅಂಥೇಳಿ ಚುನಾವಣಾಧಿಕಾರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಇಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ದಲಾಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ನಾಮಪತ್ರ ತಿರಸ್ಕೃತಗೊಂಡಿರುವಂತಹದ್ದು ಕಾಂಗ್ರೆಸ್ ಅಭ್ಯರ್ಥಿಯದ್ದು. ಮೂರು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿರ್ತಾರೆ. ಮೂರಲ್ಲೂ ಕೂಡ ಇದೇ ರೀತಿಯ ನಕಲಿ ಸಹಿ ಕಂಡು ಬಂದಿರುವಂತಹದ್ದು ಏನು ಅಂತ? ಪ್ರೇಮ್, ಹೌದು. ಏನು ಅಫಿಡವಿಟ್ ಗಳನ್ನ ಸಲ್ಲಿಸಿದ್ದಾರೆ ಅಲ್ಲಿ ನಕಲಿ ಸೂಚಕರನ್ನ ಸಹಿಯನ್ನ ಹಾಕಲಾಗಿದೆ ಅನ್ನುವಂತಹ ಒಂದು ಅಂಶವನ್ನ ಇಟ್ಕೊಂಡು ಈಗ ಚುನಾವಣಾ ಆಯೋಗ ಅವರ ನಾಮಪತ್ರವನ್ನ ತಿರಸ್ಕಾರ ಮಾಡಿರುವಂತದ್ದು. ಹೀಗಾಗಿ ಎರಡು ಪ್ರಬಲ ಪಕ್ಷಗಳ ನಡುವೆ ಏನು ಪೈಪೋಟಿ ನಡಿಬೇಕಾಗಿತ್ತು ಅದು ಈಗ ಬಹಳಷ್ಟು ಸುಲಭದ ತುತ್ತಾಗಿ ಬಿಜೆಪಿಗೆ ಪರಿಣಮಿಸಿರುವಂತದ್ದು. ಇನ್ನು ಬೇರೆ ಬೇರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನಾಮಿನೇಷನ್ ಅನ್ನ ಮಾಡಿದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಬಿಜೆಪಿಗೆ ಪ್ರಬಲವಾದಂತಹ ಫೈಟ್ ಕೊಡುವಂತಹ ಪಕ್ಷಗಳಲ್ಲ ಅಥವಾ ಅಭ್ಯರ್ಥಿಗಳಲ್ಲ. ಹೀಗಾಗಿ ಅದನ್ನ ಬಹುತೇಕ ಅವಿರೋಧವಾಗಿ ಬಿಜೆಪಿ ಆಯ್ಕೆ ಅಂತ ಆದಂತಾಗ್ಲಿದೆ. ಪ್ರಬಲವಾಗಿ ಏನ್ ಫೈಟ್ ಕೊಡ್ಬೇಕಾಗಿತ್ತು ಕಾಂಗ್ರೆಸ್, ಈಗ ಅದರ ನಾಮಪತ್ರ ತಿರಸ್ಕಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಗೆ ಒಂದು ಸ್ಥಾನ ಸುಲಭದಲ್ಲಿ ದಕ್ಕಲಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.